come to the field to study about agriculture as a part of our science chapter 1. Agriculture is the backbone of our Indian economy. So practical knowledge also is important. ಅದರ ಸಲುವಾಗಿ ನಾನು ನಿಮ್ಮನ್ನು ಇವತ್ತು ಈ ತೋಟಕ್ಕೆ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಕೊಡಬೇಕಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೇನೆ. ನೀರಾವರಿಯ ವಿಧಾನ ಅಂತ ಬರ್ತಾ ಖಾರಿಫ್ ಮತ್ತು ರಬಿ ಬೆಳೆಗಳಂತ ಬರ್ತಾವೆ. ಈಗ ಕಬ್ಬು ಹಾಕಿದ್ದಾರೆ, ಇದು ವಾರ್ಷಿಕ ಬೆಳೆ. ಇದು ಖಾರಿಫ್ ಅಲ್ಲ, ರಬಿ ಅಲ್ಲ, ವಾರ್ಷಿಕ ಬೆಳೆ ಇದು. ಇದಕ್ಕೆ ನೀರಾವರಿ ಅತಿ ಅವಶ್ಯಕ. ಕಬ್ಬಿಗೆ ನೀರಾವರಿ ಇಲ್ಲ ಅಂತಂದರೆ ಈ ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮಟ್ಟ ಮಾಡುವುದು, ನೇಗಿಲು ಹೊಡೆಯುವುದು, ಕಳೆ ಅಂದರೆ ಏನು, ಕಳೆ ತೆಗೆಯುವುದು, ಆಮೇಲೆ ಗೊಬ್ಬರ ಹಾಕುವುದು, ಆಮೇಲೆ ಕೀಟನಾಶಕಗಳನ್ನು ಸಿಂಪಡಿಸುವುದು, ಬೆಳೆ ಕಟಾವು ಮಾಡೋದು, ಆಮೇಲೆ ಅದನ್ನು ಸ್ಟೋರೇಜ್ ಮಾಡೋದು. ಈ ರೀತಿ ಹಲವಾರು ಹಂತಗಳದಾವೆ ಕೃಷಿಯಲ್ಲಿ. ಅದನ್ನು ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಇವತ್ತು ನಮ್ಗೆ ಯಾವೆಲ್ಲ ಸಿಗ್ತಾವೆ ಅವನ್ನೆಲ್ಲ ನೋಡ್ಕೊಂಡು ಕವರ್ ಮಾಡ್ಕೊಂಡು ಹೋಗೋಣ. ಈಗ ಓಕೆ, see, here is a borewell, types of irrigation. This is one of types of irrigations. ಈ ಬೋರ್ವೆಲ್ 100 ಮೀಟರ್ನಿಂದ ಹಿಡ್ಕೊಂಡು 1000 ಮೀಟ್ರ್, ಅದಕ್ಕಿಂತಲೂ ಹೆಚ್ಚಂದ್ರೆ 1500 ಮೀಟ್ರ್ ತನಕನೂ ಕುರಿತಾರೆ ಭೂಮಿಯ ಒಳಗಡೆ. ಬೋರ್ವೆಲ್ ಮಷೀನ್ದಿಂದ ಭೂಮಿಯ ಒಳಗಡೆ ಕೂಡ ನೀರು ಇದೆ. ನದಿ ಯಾವ ರೀತಿ ಹರಿತಿರ್ತಾವಲ್ಲ ಆ ರೀತಿ ಕೆಲವು ಕಡೆ ಇದ್ರೆ ಹಳ್ಳ ಕೊಳ್ಳಗಳ ಥರ ಭೂಮಿ ಅಂತರ್ಜಲ, ಈಗ ನಾವು ಹೆಂಗೆ ನೀರು ಹಾಯಿ ನೀರು ಹೊಲದಲ್ಲಿ ಹಾಯಿಸ್ತಾ ಇರ್ತೀವಲ್ಲ ಆ ರೀತಿ ಹರ್ಕೊಂಡು ಹೋಗ್ತಾರೆ ಸರ್. ಅಂಥದಕ್ಕೆ ಹೋಗಿ ಭೂಮಿ ನೀರು ನಮ್ಮ ಅದು ಮಷಿನ್ ಟಚ್ ಆದಾಗ ಏನಾಗುತ್ತೆ, ನೀರು ಮೇಲೆ ಬರುತ್ತೆ. ಆ ನಂತರ ಅದರಲ್ಲಿ ಬೋರ್ವೆಲ್ ಇದು ಮಷಿನ್ ಇಳಿಸಿ ಕರೆಂಟ್ ಮುಖಾಂತರ ನೀರನ್ನು ಮೇಲೆ ಎತ್ತಿ ನಾವು ಬೆಳೆಗಳಿಗೆ ನೀರನ್ನು ಹಾಯಿಸ್ತೀವಿ. ಇದಕ್ಕೇನಂತ ಕರೀತಾರೆ, ಬೋರ್ವೆಲ್. ಇನ್ನು ಓಪನ್ ವೆಲ್, ತೆರೆದ ಬಾವಿ ಅಂತ ಇರ್ತಾವೆ. ಅದು ಮನುಷ್ಯರು ಕಡಿದು ಅಥವಾ ಈಗ JCB ಹಿಟಾಚಿಯನ್ನು ಹಚ್ಚಿ ಅಡ್ಡಿಸಿ ನೀರನ್ನು ತೆಗಿತಾರೆ. ಅದು ಕಣ್ಣಿಗೆ ಕಾಣಿಸೋದು, ಬಟ್ ಇದು ಕಣ್ಣಿಗೆ ಕಾಣಿಸೋದಿಲ್ಲ. ನೋಡ್ರಿ, ಇದು DC ಅಂತ ಕರೀತಾರೆ. ಈ ಕಡೆ ಬರ್ಪ ಟ್ರಾನ್ಸ್ಫಾರ್ಮರ್. ಇದೇನು ಮಾಡ್ತಾ, ಈಗ ಹೆವಿ ಕರೆಂಟ್ ಪಾಸ್ ಆಗ್ತಾ ಇರ್ತಕ್ಕಂಥದ್ದನ್ನು ಕಂಟ್ರೋಲ್ ಮಾಡಿಕೊಂಡು ಮೋಟ್ರಿಗೆ ಸಪ್ಲೈ ಮಾಡ್ತದೆ. ಇದನ್ನು ಕೂರಿಸಲಿಲ್ಲ ಅಂದರೆ ಏನಾಗುತ್ತಾ, ಕರೆಂಟ್ ಜಾಸ್ತಿ ಬಂದು ಮೋಟ್ರ್ ಸುಟ್ಟೋಗ್ತಾವೆ. ಅದರ ಸಲುವಾಗಿ ಕಂಪಲ್ಸರಿ TCಯನ್ನು ಕೂರಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ನೋಡಿ ಮಕ್ಕಳೇ, ಇದು ಹೆಸರು ಬೆಳೆ. ಇದು ಹೆಸರು ಬೆಳೆ. ಸ್ವಲ್ಪ ಈ ಕಡೆ ಜೂಮ್ ತೋರಿಸೋಣ. ಹೆಸರು ಬೆಳೆ ಇದು ತಿಂಗಳ ಹೆಸರು ಅಂತ ಕರೀತಾರೆ. ಬಟ್ ಇದು ಕೂಡ 2 ರಿಂದ 3 ತಿಂಗಳು ಟೈಮ್ ತಗೋತದೆ. ಇದು ಯಾವ ಬೆಳೆ ಹೇಳಿ ನೋಡಿ. ಮುಂಗಾರಿನಲ್ಲಿ ಹಾಕಿದ್ದಾರೆ. ಈಗ ಇದ್ರ ಹೆಸರೇನು? ಖಾರಿಫ್. ಈಗ ಜೂನ್ದಲ್ಲಿ ಬಿತ್ತಿ ಸೆಪ್ಟೆಂಬರ್ ಒಳಗಾಗಿ ನಾವು ಏನು ತೆಗಿತೀವಿ, ಇದನ್ನು ಏನಂತ ಕರೀತಾರೆ, ಖಾರಿಫ್. ಅಕ್ಟೋಬರ್ನಲ್ಲಿ ಬಿತ್ತಿ ಡಿಸೆಂಬರ್ ಜನವರಿ ತೆಗೆಯುವಂತಹ ಬೆಳೆಗೆ ಏನಂತಾರೆ, ಅದಕ್ಕೂ ಖಾರಿಫ್ ಅಂತಾರ. ರಬಿ ಬೆಳೆ ಅಂತಾರೆ. ಓಕೆ, ನೋಡ್ರಿ ಇದು ಈರುಳ್ಳಿ ಬೆಳೆ. ಇದು ಕಾಣ್ತದ? ಈಗ ತಾನೇ ಬಿತ್ತನೆ ಆಗಿದೆ. ಸ್ವಲ್ಪ ದಿನಗಳ ನಂತರ ಇದು ಎತ್ತರ ಆದಮೇಲೆ ಜಾಸ್ತಿ ಕಾಣ್ತದೆ ನಮ್ಗೆ. ತುಂತುರು ನೀರಾವರಿ ಅಂತ ಹೇಳ್ತೀವಲ್ಲ, ಅದು ಈ ಈರುಳ್ಳಿ ಬೆಳೆಗೆ ಅತ್ಯಂತ ಸೂಕ್ತವಾದ ನೀರಾವರಿ ವಿಧಾನ ಅಂತ ಹೇಳ್ಬೋದು. ಇನ್ನು ನೋಡ್ರಿ, ಈ ಗಿಡಗಳಿದಾವಲ್ಲಿ, ಯಾವ ಗಿಡಗಳು ಗೆಸ್ ಮಾಡ್ರಿ ನಾವು? ಸಪೋಟ ಅಥವಾ ಚಿಕ್ಕು ಅಂತೇಳಿ ಕರಿತೀವಿ. ಈ ರೀತಿ ಇಲ್ಲಿ ನೋಡ್ರಿ, ಈಗ ಈ ಥರ ನೆಡುತೋಪು ಬೆಳೆಗಳಂತ ಕರೀತಾರೆ. ಇವಕ್ಕೆ ಹನಿ ನೀರಾವರಿ ಅತ್ಯಂತ ಸೂಕ್ತವಾದ ವಿಧಾನ. ಯಾಕಂತಂದ್ರೆ ಆ ಬೇರುಗುಂಟ ನೀರು ಹನಿ ಹನಿಯಾಗಿ ಡ್ರಿಪ್ ಇರಿಗೇಷನ್ ಮಾಡಿರ್ತಾರೆ. ಇವಕ್ಕೆ ನೆಲವನ್ನು ತಂಪಾಗಿ ಇಡಿಸುವಂಥದ್ದು. ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಇವರು ರೈತರು ಏನು ಮಾಡ್ತಾ ಇದ್ದಾರೆ ಈಗ, ಕೀಟನಾಶಕಗಳನ್ನು ಸಿಂಪಡಣೆ ಮಾಡತ್ತಾರೆ. ಈಗ ಯಾವುದ್ರ ಸಲುವಾಗಿ ಮಾಡ್ತಾರೆ ಕೇಳೋಣ. ಈಗ ಕಸ ಆಗೋ ಸಂಬಂಧ ಎಣ್ಣೆ ಹೊಡೋದ್ರಿಂದ ಅದರ ಟಾನಿಕ್ಕು ಮತ್ತು
ಅದು ಕಸ ಸಹಿಯುವಂಥ ಎಣ್ಣೆ ಎರಡು ಕೂಡಿಸಿ ಮಿಕ್ಸ್ ಮಾಡಿ ಹೊಡಿಬೇಕು ನಾವು. ಒಂದು ಟಾನಿಕಿಗೆ 15 ml ಹಾಕಬೇಕು, ಅದು ವಿಷಕಾರಿ 35 ml ಹಾಕಬೇಕು. ಆ ನಂತರ ಇದೆಲ್ಲ ಕಸ ಸುತ್ತೋಗುತ್ತೆ. ಒಂದು ಸಲ ಹೊಡೆದ್ರೆ ಕಸ ಸಹಿಯಾಗಿಲ್ಲ, ಮತ್ತೊಮ್ಮೆ ಕಸ ಉಳಿದಿರ್ತದೆ, ಮತ್ತೊಂದು 2ನೇ ಭಾಗಕ್ಕೆ ಮತ್ತೊಮ್ಮೆ ಹೊಡಿಬೇಕಾಗತ್ತೆ. ಈಗ ಆ ನಂತರ ಈ ಕೆಲವೊಂದು ಇವು ರಾಸಾಯನಿಕ ವಸ್ತುಗಳನ್ನು ಈ DAP ಗೊಬ್ಬರ ಗೊತ್ತಬೇಕು ಅಥವಾ ಈ ಯೂರಿಯಾ ಗೊಬ್ಬರ ಗೊತ್ತಬೇಕು. ಅಂದಾಗ ಪೀಕ್ ಚೆನ್ನಾಗಿ ಬರ್ತೈತಿ. ಈಗ ನೀವು ಎಣ್ಣೆ ಸಿಂಪಡಿಸಿದಾಗೂ ಕೆಲವೊಂದು ಈ ಬೆಳೆಗಳ ಮಧ್ಯದಲ್ಲಿ ಅಲ್ಲಲ್ಲಿ ಕಸ ಉಳ್ಕೊಂಡಿರ್ತಾರೆ, ಅದನ್ನು ಯಾವ ರೀತಿ ತೆಗಿತೀರಿ? ಹಾಳು ಹೊಡಿತೀವಿ, ಮತ್ತೆ ಹೊಡಿತೀವಿ, ಮತ್ತೊಂದು ಸಲ ಎಣ್ಣೆ ಸಿಂಪಡಿಸ್ತೀರಿ ಅಥವಾ ಕುರುಪಿಯಿಂದಲೂ? ಆ ಕುರುಪಿಲಿಂದ ಅವ್ರಿಗೆ ಇವ್ರು ಇದ್ರೆ ನಾವು ಕುರುಪಿಲಿ ತಗೋತೀವಿ. ಅದ್ರಾಗ ಏನು ಅವ್ರಿಗೆ ಪರಿಲ್ಲ ಅಷ್ಟವಾದ ರೋಗಗಳಂತ ಹೊಡೆದ್ಬಿಡ್ತೀವಿ. ಏನು ಇದ್ರಾಗ ಬೆಳೆಯಂಗಿಲ್ಲ ಎಣ್ಣೆ. ಕಸ ಎಲ್ಲ ತಗೋಬೋದು. ಆಚೆದಾಗ ಇರಲಿ, ಈಗ ಅಲ್ಲಿದ್ದ ಹಳ್ಳಿ ಊರ್ಲಿಂದ ಬರಲಿ ಶಿಕ್ಷಣ ಕಲಿಯಾಕೆ ಬಂದಿರ್ತೀರಿ. ಈ ಕೃಷಿ ಇಲಾಖೆಲಿಂದ ಮೇನ್ ಇದೆ, ನೀವು ಅನ್ನ ತಿಂತೀರಿ ಅಂದ ಬೆಳಕ ಶ್ರಮ ಪಟ್ಟಾಗ ನಮ್ಗೆ ಹಣ್ಣು ಸಿಗುತ್ತೆ, ಹಂಗೆ ಸಿಗಂಗಿಲ್ಲ. ಬರೀ ಹಂಗೆ ನಾವು ನೌಕರಿ ತಗೋತೀವಿ ಅಂದ್ರೆ ಇನ್ನು ನೌಕರಿ ಮ್ಯಾಗೂ ಅವ್ರಿಗೆ ಬರ್ತೈತಿ 2 ಎಕರೆ 3 ಎಕರೆ ಜಮೀನು ಉಳುಮೆ ಮಾಡಿ ಹೋಗ್ಬೇಕು. ಅವರು ಅಂಥ ಪರಿಸ್ಥಿತಿ ಬರ್ತೈತಿ ನಿಮ್ಯಾಗ. ಪ್ರಧಾನಿಗೂ ಬರ್ತೈತಿ ಇದು, ಮತ್ತು ರಾಷ್ಟ್ರ ಅಧ್ಯಕ್ಷರಿಗೂ ಬರ್ತೈತಿ. ಯಾಕಂದ್ರೆ 2 ಎಕರೆ 1 ಎಕರೆ ಅವರು ಅನ್ನ ತಿಂತಾರ ಅಂದ್ರೆ ಸಿಗಂಗಿಲ್ಲ. ಪುಗ್ಸೆಟ್ ಕೂಡ್ತೀವಿ. ಮುಂದಿನ ಜನ್ಮದಾಗ ನಾವು ಏನಾಗಿ ಹುಡ್ತೀವಿ, ಎತ್ತಾಗಿ ಹುಡ್ತೀವಿ ಅದು ಕೊಚ್ಚಿ ಹುಡ್ತಿರ್ತೈತಿ. ಇದು ದುಡಿಬೇಕಂತ ಶ್ರಮ ಪಟ್ಟಾಗ ನಾವು ಮುಂದಿನ ಜನ್ಮಕ್ಕಾದ್ರೆ ನಾವು ಮಾನವ ಜನ್ಮಕ್ಕೆ ಬರ್ತೀವಿ. ಇಲ್ಲದಂದ್ರೆ ಪುಗ್ಸೆಟ್ಟಿ ನಾವು ಆರಾಮ್ ಕೂಳ್ ತಿಂತೀವಿ ಅಂದ್ರೆ ಎತ್ತಾಗಿ ಹುಟ್ಟುದು ನಾಯಿ, ಬೆಕ್ಕ, ಇಲಿ ಮತ್ತಾಳ್ತಾನೆ. ರಜೋಗುಣ ಇದ್ದಾವ ಮನುಷ್ಯನ ಜನ್ಮಕ್ಕೆ ಬರ್ತಾನೆ. ತಾಮಸಿ ಗುಣ ಇದ್ದಾವ ರಾಕ್ಷಸರು ಅಥವಾ ಪ್ರಾಣಿ ಪಕ್ಷಿಗಳು, ದನಗಳು, ಆಕಳುಗಳು, ಎತ್ತುಗಳಾಗಿ ಬಿಡ್ತಾರೆ. ತಿಂತೀವಿ ಅಂದ ಬೆಳಕ್ಕೆ ಅದನ್ನು ದುಡಿದು ಋಣ ಮುಟ್ಟಿಸ್ಬೇಕು ನಾವು. ಅಂದಾಗ ನಮ್ಮ ಮುಂದಿನ ಜನ್ಮಕ್ಕೆ ನಮಗೆ ಲಾಭ ಆಗುತ್ತೆ. ದೇಶದ ಬೆನ್ನೆಲುಬು ರೈತನ ಹೊರತ ಇನ್ನೊಂದು ಯಾವ ಪ್ರಧಾನಿ ಹೇಳಬೇಡ, ರಾಷ್ಟ್ರಾಧ್ಯಕ್ಷನ ಹೇಳಬೇಡ. ಅವರು ಬರ್ತಾರೆ, ಒಮ್ಮೆ 5 ವರ್ಷ ಇರ್ತಾರೆ, ಹಾಳಾಗಿ ಹೋಗಿಬಿಡ್ತಾಗ್ತಾನೆ. ಶತಮಾನ ಒಂದು ವಾಕ್ಯ ಹೇಳಿದ್ರೆ ಏನಂತ, ಉಳುಮೆ ಮಾಡುವನೇ ಯೋಗಿ ಅಂದ್ರೆ ಅವರು. ಈಗ ಭಾರತ ದೇಶದಲ್ಲಿ ಮೊದಲು 15-20% ಇತ್ತು ಅನ್ನದಾತ ಆಗೋದು, ಉತ್ಪನ್ನ ಬರೋದು. ಈಗ ಎಲ್ಲಿಗೆ ಬಂದೈತಿ ಬರೀ 15%. 5% ಉತ್ಪನ್ನ ಕಡಿಮೆ ಇದೆ. ದೇಶಕ್ಕೆ ನಾವು ಏನು ಮಾಡಬೇಕು, ಮುಂದಿನ ಜನ್ಮಕ್ಕೆ ಅದು ಸರ್ಕಾರ ಬರಲಿ, ಒಂದು ಗೌರ್ಮೆಂಟ್ ನೌಕರಿ ಇರಲಿ, DCR ಇರಲಿ, DSP ಏನೋ ಇರಲಿ, ಎಲ್ಲ ಕೃಷಿ ಇಲಾಖೆದೊಳಗೆ ರೈತರಿಗೆ ಸಹಕಾರ ಕೊಟ್ಟು ರೈತರನ್ನ ಗೌರವಿಸಬೇಕು, ಮಾಡ್ಕೊಂಡು ಜೀವನವನ್ನು ಸಾಕು ಬೆನ್ನೆಲುಬಾಗೇ ಇರ್ತಾನವ. ಅವಾಗ ನೀವು ಪ್ರೋತ್ಸಾಹ ಕೊಡ್ರಿ, ಕೃಷಿಯನ್ನು ಬೆಳೆಸ್ರಿ. ಕೃಷಿ ಇಲಾಖೆಯಿಂದ ನಿಮಗೆ ಮುಂದಿನ ಜನ್ಮಕ್ಕಾದ್ರೂ ಏನಾದರೂ ಸ್ವಾರ್ಥಕ್ಕೆ ಸಿಗ್ತದೆ. ನಮಸ್ಕಾರ ಮಾಡ್ರಿ. ಭೂಮಿಯನ್ನ ಹದಗೊಳಿಸುವಿಕೆ ಅಂತೇನು ಬರುತ್ತಾ, ಈ ರೀತಿ ನೋಡ್ರಿ. ಈಗ ಹದಗೊಳಿಸಿ ಈಗ ತಾನೇ ಏನೋ ಬಿತ್ತನೆ ಮಾಡಿದಾರ ಅಂತ ಕಾಣಿಸುತ್ತಾ. ಈರುಳ್ಳಿ ಬಿತ್ತನೆ ಮಾಡ್ಯಾರಲ್ಲ, ಈ ರೀತಿ ಮಟ್ಟ ಮಾಡುವುದು ಅಂತ ನೋಡ. ಹರಗಿ ಮಟ್ಟ ಮಾಡ್ಯಾರ ಇದನ್ನು, ಆಮೇಲೆ ಬಿತ್ತ್ಯಾರ. ಈಗ ಕಾಣ್ತಾ ಇಲ್ಲ ಬೆಳೆ. ಇದು ನೋಡ್ರಿ ಸೇವಂತಿಗೆ ಬೆಳೆ. ಇದು ಸೇವಂತಿಗೆ ಹೂವು ಬೆಳೀತಾ ಇದ್ದಾರೆ. ಇದು ಕಡ್ಡಾಯವಾಗಿ ನೀರಾವರಿ ಬೇಕು ಇದಕ್ಕೂ ಕೂಡ. ನೋಡ್ರಿ, ಇದು ಭೂಮಿಯನ್ನು ಹದಗೊಳಿಸುವಿಕೆ ಮಾಡಿ ರೆಡಿ ಇಟ್ಟಾರ. ಈಗ ಇನ್ನೂ ಬಿತ್ತಿಲ್ಲ. ಈಗ ಇದನ್ನು ಇಲ್ಲಿ ನೋಡ್ರಿ, ಇದು ಯಾವ ಸಸಿ ಹೇಳ್ರಿ? ಇದು ಬದನೆಕಾಯಿ ಹೂವು ಆಗಿದೆ. ಈಗ ಕಾಯಿ ಅದಾವನ್ರಿ ಅಕ್ಕಾರ ಇದ್ರಾಗ? ಅದಾವ್ರಿ. ತಡಿ ಹರಿಬೇಡ, ಹಂಗ ತೋರ್ಸು. ನೋಡ್ರಿ ಬದನೆಕಾಯಿ. ಇದು ತೋಟಗಾರಿಕೆ ಬೆಳೆ. ಇದು ಕೂಡ ನೀರಾವರಿ ಅವಶ್ಯಕ ಇದಕ್ಕೆ. ನೋಡ್ರಿ, ಇದು ಸೇವಂತಿಗೆ ಬೆಳೆ. ಇದು ಇದು ಸೇವಂತಿಗೆ ಗಿಡ ಹಚ್ಚಿರಲ್ರಿ, ಇದನ್ನ ಎಷ್ಟು ತಿಂಗಳ ಹಿಂದೆ ಹಚ್ಚಿರಿ? 3 ತಿಂಗಳ ಹಿಂದೆ. ಎಷ್ಟು 3 ತಿಂಗಳಿಗೆ ಚಲೋ ಆಗ್ತದೆ. 3 ತಿಂಗಳ ಹೂ ಬಿಡಾಕ ಶುರು ಆಗಿಂದ ಎಷ್ಟು ತಿಂಗಳು ಇರ್ತದ್ರಿ? ಇದು ಅದು 3.5 ತಿಂಗಳು ಬರ್ತದೆ. ಹೂ ಬಿಡಾಕ ಶುರು ಆದ್ಮೇಲೆ 3.5 ತಿಂಗಳ ಬೆಳೆ ಇದು ತಗೋತೀರಿ ಹೂವು. ಇದು ನೋಡ್ರಿ, ಬೇಡ, ಇಲ್ಲಿ ನೋಡ್ರಿ, ಇದು ತುಂತುರು ನೀರಾವರಿ. ಇದು ಬಟ್ ಈಗ ಚಾಲೂ ಇಲ್ಲ. ಅದು ಇದೊಂದು ನೀರಾವರಿಯ ವಿಧಾನ, ತುಂತುರು ನೀರಾವರಿ. ಇದು ಕೃಷಿ ಹೊಂಡ ಅಂತೇಳಿ ಕರೆಂಟ್ ಎನಿ ಟೈಮ್ ಇರುವುದಿಲ್ಲ ಅಂತ ಹೇಳ್ಬಿಟ್ಟು, ಕರೆಂಟ್ ಇದ್ದಾಗ ಬೋರ್ವೆಲ್ಲಿಂದ ಅಥವಾ ಬಾವಿ ಮುಖಾಂತರ ಕೃಷಿ ಹೊಂಡಕ್ಕೆ ಎತ್ತರದ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರ್ತಾರೆ. ಅದನ್ನು ಹೊಲದಲ್ಲಿ ಕೃಷಿ ಹೊಂಡಕ್ಕೆ ನೀರನ್ನು ಸ್ಟಾಕ್ ಮಾಡಿ ಇಟ್ಕೊಂಡು ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಪೈಪ್ ಮುಖಾಂತರ ಹೊರಗಡೆ ಬಿಟ್ಟು ಇಡೀ ಹೊಲವನ್ನು ತೋಯಿಸುವಂಥ ಕೆಲಸವನ್ನು ಮಾಡ್ತಾರೆ.
ಅದಕ್ಕೋಸ್ಕರ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಕೃಷಿ ಹೊಂಡ ಮತ್ತು ಮಳೆ ನೀರನ್ನು ಕೂಡ ಇದೇನು ಮಾಡ್ತಾ ಹಿಡಿದಿಟ್ಕೊಳ್ತದೆ.